ಕ್ಷೇತ್ರಾಧಿಪತಿಯಾದ ಶ್ರೀ ದಾನಮ್ಮ ದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ದಾನಮ್ಮ ದೇವಿಯ ಟ್ರಸ್ಟಿನ ಕಚೇರಿಯಲ್ಲಿ ಆಗಮಿಸಿದಂತ ಜಮಖಂಡಿಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ನಗರ ಘಟಕವಾದಂತಹ ಜಮಖಂಡಿ ನಗರ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಜಮಖಂಡಿಯ ಬಣಜಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಮಹನೀಯರನ್ನು ಸಹಿತ ಸನ್ಮಾನಿಸುವ ಕಾರ್ಯಕ್ರಮವನ್ನ ದಿನಾಂಕ 14/6/2025 ಬೆಳಗ್ಗೆ 10 ಗಂಟೆಗೆ ಶ್ರೀ ದಾನಮ್ಮ ದೇವಿ ಸಮುದಾಯ ಭವನದಲ್ಲಿ ಮೌನ ಕುಸನೂರು ರಸ್ತೆ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ವರ್ಷದ ಅಧ್ಯಕ್ಷರನ್ನ ಸನ್ಮಾನ್ಯ ಶ್ರೀ ಉಮೇಶ್ ಬಸವರಾಜ್ ಬಾಂಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಂಜಯ್ ಶಿವಪ್ಪ ಕಂಕನವಾಡಿ ಅವರನ್ನ ಉಪಾಧ್ಯಕ್ಷರಾಗಿ, ಮಲ್ಲಿಕಾರ್ಜುನ್ ರುದ್ರಪ್ಪ ಜಿರ್ಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬಸವರಾಜ್ ಚನ್ನಮಲ್ಲಪ್ಪ ನರಗುಂದಿ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ, ಹೊರಗೋಡು ವಿರೂಪಾಕ್ಷಪ್ಪ ಕಲ್ಯಾಣ್ ಶೆಟ್ಟಿ ಅವರನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶಿವಾನಂದ್ ಮುರುಗಪ್ಪ ಪುರಿ ಇವರನ್ನ ಖಜಾಂಜಿಯಾಗಿ ಸಮಾಜದ ಎಲ್ಲ ಬಾಂಧವರು ಆಯ್ಕೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಪ್ರಸ್ತುತ ವರ್ಷದ SSLCಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು SSLC 85ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಂತ ವಿದ್ಯಾರ್ಥಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರು ಮತ್ತು ಅವರ ಪಾಲಕರು ಅವರ ತಮ್ಮ ಹೆಸರುಗಳನ್ನ 12ನೇ ತಾರೀಕು ಸಾಯಂಕಾಲ 5 ಗಂಟೆ ಒಳಗಾಗಿ ನೋಂದಾಯಿಸಲು ಸಹಿತ ನಾವು ಅವರನ್ನೇ ಈ ಮೂಲಕ ನಾವು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಜಮಖಂಡಿಯ ಉತ್ತಿನಕಂಟಿ ಮಠದ ಪೂಜ್ಯರಾದಂತಹ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ಪ್ರಕಾರ ಒಲೆ ಮಠದ ಪೂಜ್ಯ ಶ್ರೀ ಆನಂದ್ ದೇವರು ಸಹಿತ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇದರ ನೂತನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ರೂಢಿ ಅವರು ಬಿಜಾಪುರ ಅವರು ವಹಿಸಲಿದ್ದಾರೆ. ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನ ಈ ಪ್ರತಿಭಾ ಪುರಸ್ಕಾರ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಉಮೇಶ್ ಬಸವರಾಜ್ ಬಾಂಗಿ ಅವರು ವಹಿಸಲಿದ್ದಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಜಮಖಂಡಿಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಾಡೋಜ್ ಜಗದೀಶ್ ಶ್ರೀ ಗುಡುಗುಂಟಿ ಅವರು ಆಗಮಿಸಲಿದ್ದಾರೆ. ಅದೇ ಪ್ರಕಾರ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಆನಂದ್ ಶ್ರೀ ನ್ಯಾಮಗೌಡ ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಆಮೇಲೆ ನಮ್ಮ ಜಮಖಂಡಿಯ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಬಣಜಿಗ ಸಮಾಜದ ನಗರ ಘಟಕದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ GR ಅನಂತಪುರ ಅವರು ಸಹಿತ ಮುಖ್ಯ ಅತಿಥಿಗಳಾಗಲಿದ್ದಾರೆ. ಆಮೇಲೆ ಸನ್ಮಾನ್ಯ ಶ್ರೀ ಶಿವಾನಂದ್ ಬಿದ್ರಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇದರ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಬಿದ್ರಿ ಅವರು ಸಹ ಆಗಮಿಸಲಿದ್ದಾರೆ. ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ನೀ ಶಿರೋಳ್ ಇವರು ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇವರಲ್ಲಿ ನೂತನ ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಆಮಂತ್ರಿಸಿರುತ್ತೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇದರ ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ನಾನು ಸನ್ಮಾನ್ಯ ಶ್ರೀ ಚನ್ನಪ್ಪ ಎಸ್ ಬಾಂಗಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ. ಆಮೇಲೆ ಇನ್ನೋರ ಮುಖ್ಯ ಅತಿಥಿಗಳಾಗಿ ಬಾಪೂಜಿ ಸೌಹಾರ್ದ ಸಹಕಾರಿ ನಿಯಮಿತ ಬಾಗಲಕೋಟೆ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸನ್ಮಾನ್ಯ ಶ್ರೀ ಶ್ರೀಶೈಲ್ ಮೋಟಿ ಅವರು ಸಹ ಭಾಗವಹಿಸಲಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ಮಾಡಲಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶಕ್ಕಂದ್ರೆ ಸಮಾಜದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಮೂಲಕ ಇತರ ವಿದ್ಯಾರ್ಥಿಗಳು ಸಹಿತ ಅವರಂತೆ ಸಹಿತ ಪ್ರತಿಭಾನ್ವಿತರಾಗಲಿ, ಆಮೇಲೆ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗಾಗಿ ಅವರು ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ಲಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮಾಡ್ಕೊತ ಬಂದಿದ್ದೇವೆ ನಾವು. ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದವರು ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದ್ರೆ, ಉದಾಹರಣೆಯಾಗಿ ಡಾಕ್ಟರೇಟ್ ಇರಬಹುದು, ಅಥವಾ ಬೇರೆ ಸೈನಿಕ್ ಸ್ಕೂಲ್ ಅಲ್ಲಿ ಇದನ್ನ ಪಡೆದಿರಬಹುದು, ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನ ಹೊಂದಿದ್ರೆ ಸಹಿತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಗೈದಂತಹ ಮತ್ತು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿದಂತ ಅವರಿಗೆ ತಮ್ಮ ಅಂತಿಮವಾಗಿ ನಮ್ಮಲ್ಲಿ ಸಹಿತ ಒಂದು ಪ್ರಶಸ್ತಿಯನ್ನ ಕೊಡುವ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ನಾವು ಜೀವಮಾನದ ಪ್ರಶಸ್ತಿ ಅಂತ ಹೇಳಿ ಇಬ್ಬರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವ ಮೂಲಕ ಅವ್ರನ್ನು ಗೌರವಿಸ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಣಜಿಗ ಸಮಾಜದ ಮಹಿಳಾ ಮಂಡಳ ಸದಸ್ಯರು, ಆಮೇಲೆ ಎಲ್ಲ ಯುವಕ ಮಿತ್ರರು, ಆಮೇಲೆ ವಿವಿಧ ಹಣಕಾಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಗಣ್ಯಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಮಾಧ್ಯಮ ಮಿತ್ರರಾದ ತಾವು ತಮ್ಮ ಹೆಸರನ್ನ ಈ 3 ಬ್ಯಾಂಕ್ಗಳಾದಂಥ ಶರಣಚೇತನ ಸೌಹಾರ್ದ ಸಹಕಾರ ಬ್ಯಾಂಕ್ ನೇಮಿತ ಜಮಖಂಡಿ, ಆಮೇಲೆ ಶ್ರೀ ಗುರು ಬಸವ ಜ್ಯೋತಿ ಸಹಕಾರ ಸೌಹಾರ್ದ ಬ್ಯಾಂಕ್ ಜಮಖಂಡಿ ಹಾಗೂ ಬಸವೇಶ್ವರ ಸಹಕಾರ ಬ್ಯಾಂಕ್ ನೇಮಿತ ಜಮಖಂಡಿ, ಇದರಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಬೇಕು. ಆಮೇಲೆ 12 ಇದೇ ತಿಂಗಳ 12ನೇ ತಾರೀಕು ಸಾಯಂಕಾಲ 5 ನೋಂದಾಯಿಸಿದವರಿಗೆ ಮಾತ್ರ ನಾವು ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಆದಷ್ಟು ಬೇಗನೆ ಅವರು ನಮ್ಮ ಹೆಸರನ್ನು ನೋಂದಾಯಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ನಮಗೆ ಈ ಹಿಂದೂ ಸಹಿತ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದಿರಿ, ಅದೇ ಪ್ರಕಾರ ಈ ಸಲ ಸಹಿತ ನಮಗೆ ಸಹಾಯ ಸಹಕಾರವನ್ನು ನೀಡಬೇಕು. ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಆಗಬೇಕಂತ ಹೇಳಿ ನಾನು ಈ ಜಮಖಂಡಿ ನಗರ ಘಟಕ ಹಾಗೂ ಜಮಖಂಡಿ ತಾಲೂಕಾ ಘಟಕ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಈ ದಾನಮಾದೇವಿ ಬಣಜಿಗ ಸಮಾಜದ ಮಹಿಳಾ ಬಳಗ ಜಮಖಂಡಿ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಮೇಘಾ ವಿವೇಕ್ ಮಾಬಳ್ ಶೆಟ್ಟಿ, ಆಮೇಲೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ನಿಖಿತಾ ಮಹಾದೇವ್ ಅನಂತಪುರ್ ಅವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಲಿದ್ದಾರೆ.